ಲೋಕಾಪುರದಿಂದ ಧಾರವಾಡ ನೂತನ ರೈಲ್ವೆ ಮಾರ್ಗ ನಿರ್ಮಾಣ ಬೇಡಿಕೆಗೆ ಒತ್ತಾಯಿಸಿ ಸಚಿವ ವಿ ಸೋಮಣ್ಣ ಅವರಿಗೆ ರೈಲು ಹೋರಾಟ ಸಮಿತಿಯಿಂದ ಮನವಿ. ಲೋಕಾಪುರದಿಂದ ಧಾರವಾಡ ನೂತನ ರೈಲ್ವೆ ಮಾರ್ಗ ನಿರ್ಮಾಣ, ಕುಡ್ಚಿ ಬಾಗಲಕೋಟೆ ರೈಲ್ವೆ ಮಾರ್ಗ ಕಾಮಗಾರಿ ಶೀಘ್ರ ಮುಕ್ತಾಯ, ಲೋಕಾಪುರಕ್ಕೆ ಪ್ಯಾಸೆಂಜರ್ ರೈಲು ಪ್ರಾರಂಭ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು. ರಾಜ್ಯ ರೈಲು ಅಭಿವೃದ್ಧಿ ಹೋರಾಟ ಸಮಿತಿ ವತಿಯಿಂದ ಹುಬ್ಬಳ್ಳಿ ದಕ್ಷಿಣ ನೈಋತ್ಯ ರೈಲ್ವೆ ವಲಯವು ಹುಬ್ಬಳ್ಳಿ ಜನರಲ್ ಮ್ಯಾನೇಜರ್ ಅವರಿಗೆ ಭೇಟಿಯಾಗಿ ಸಮಗ್ರವಾಗಿ ಚರ್ಚಿಸಿ ನಂತರ ಜನರಲ್ ಮ್ಯಾನೇಜರ್ ಅವರ ಮೂಲಕ ರಾಜ್ಯ ರೈಲ್ವೆ ಖಾತೆ ಸಚಿವ ವಿ ಸೋಮಣ್ಣ ಅವರಿಗೆ ಮನವಿ ಸಲ್ಲಿಸಿ ಈ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿದರು. ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ ಕುತ್ಬುದ್ದೀನ್ ಖಾಜಿ ಅವರು ಸೌದತ್ತಿ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ವರ್ಷ ಪೂರ್ತಿ ಕೋಟ್ಯಾಂತರ ಭಕ್ತರು ಬಂದು ದರ್ಶನ ಪಡೆಯುತ್ತಾರೆ. ಬೇರೆ ಬೇರೆ ರಾಜ್ಯಗಳಿಂದ ಬರುವ ಭಕ್ತಾದಿಗಳಿಗೆ, ರೈತರಿಗೆ, ಉದ್ಯಮಿಗಳಿಗೆ, ವಕೀಲರಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಅತ್ಯವಶ್ಯಕವಾದ ಲೋಕಾಪುರ ಟು ಧಾರವಾಡ ರೈಲು ಮಾರ್ಗ ನಿರ್ಮಾಣ ಆಗಲೇಬೇಕು. ಎಲ್ಲ ಸರ್ವೆಗಳು ಯೋಜನೆ ಪರವಾಗಿಯೇ ಇರುವುದರಿಂದ ಕೂಡಲೇ ಈ ಯೋಜನೆಯನ್ನು ಅನುಷ್ಠಾನಕ್ಕೆ ತರಬೇಕೆಂದು ಮಾನ್ಯ ಹುಬ್ಬಳ್ಳಿ ರೈಲ್ವೆ ಜನರಲ್ ಮ್ಯಾನೇಜರ್ ಅವರಿಗೆ ಮನವರಿಕೆ ಮಾಡಿ ಒತ್ತಾಯಿಸಿದ್ದೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸುಭಾಷ್ ಶಿರಬೂರು, ಎಂಕೆ ಯಾದವಾಡ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಅಫ್ತಾಬ್ ಸರ್ಮುಲ್ಲಾ, ಹುಬ್ಬಳ್ಳಿ. ಧಾರವಾಡ ಲೋಕಾಪುರ ರೈಲ್ವೆ ಮಾರ್ಗದ ಸಲುವಾಗಿ ಕಳೆದ ವರ್ಷ ಸೌದತ್ತಿ, ಸಿರಸಂಗಿ, ರಾಮದುರ್ಗ, ಲೋಕಾಪುರ ಭಾಗದೊಳಗ ಭಾರಿ ಪ್ರಮಾಣದ ಹೋರಾಟವನ್ನು ಕೂಡ ಆಗಿದ್ದು ತಮಗೆ ತಿಳಿದ ವಿಷಯ. ಅದರಂತೆ ಮಾನ್ಯ ಜಗದೀಶ್ ಶೆಟ್ಟರ್, ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಕೂಡ ಈ ಯೋಜನೆ ಅನುಷ್ಠಾನಕ್ಕೆ ಬರಬೇಕಂತ ಹೇಳಿ ರೈಲ್ವೆ ಜನರಲ್ ಮ್ಯಾನೇಜರ್ ಅವ್ರಿಗೂ ಕೂಡ ಮನವರಿಕೆ ಮಾಡ್ಯಾರ. ಮತ್ತು ಪಾರ್ಲಿಮೆಂಟ್ದೊಳಗೂ ಜಗದೀಶ್ ಶೆಟ್ಟರ್ ಅವರು ಲೋಕಾಪುರ ಟು ಧಾರವಾಡ ರೈಲ್ವೆ ಮಾರ್ಗ ಅನುಷ್ಠಾನಕ್ಕೆ ಬರಬೇಕಂತೂ ಹೇಳ್ಯಾರ. ನಮ್ಮ ಭಾಗದಲ್ಲಿ ಉತ್ತರ ಕರ್ನಾಟಕಕ್ಕೆ ಧಾರವಾಡ ಪೀಠ, ಧಾರವಾಡದೊಳಗೆ ವಿದ್ಯಾಕಾಶಿ, ಹುಬ್ಬಳ್ಳಿ ವಿದ್ಯಾನಗರಿ, ಹುಬ್ಬಳ್ಳಿ ವಾಣಿಜ್ಯ ನಗರಿ ಮತ್ತು ಉತ್ತರ ಕರ್ನಾಟಕ ಭಾಗದ ಜನರಿಗೆ ಹುಬ್ಬಳ್ಳಿ ಮತ್ತು ಧಾರವಾಡಕ್ಕೆ ಸಂಪರ್ಕ ಕಲ್ಪಿಸುವ ಒಂದು ಸಂಪರ್ಕ ಕೊಂಡಿ ಅಭಿವೃದ್ಧಿಯ ಜೀವನಾಡಿ ಲೋಕಾಪುರ ಧಾರವಾಡ ರೈಲ್ವೆ ಮಾರ್ಗದ ಒಳಪಡುವ ಭಾರತ ದೇಶದ ಏನು ಭಕ್ತಾದಿಗಳ ಒಂದು ನಾಡೋದು, ಭಕ್ತಾದಿಗಳ ಒಂದು ಸಮೂಹವನ್ನೇ ಲೋಕಾಪುರ ಟು ಧಾರವಾಡ ರೈಲ್ವೆ ಮಾರ್ಗ ಒಳಪಡ್ತೈತಿ. ಒಂದು ಆರಾಧ್ಯ ದೇವತೆ ಸೌದತ್ತಿ ಯಲ್ಲಮ್ಮನ ಭಕ್ತರು ಕರ್ನಾಟಕ ಅಷ್ಟೇ ಅಲ್ಲ, ಭಾರತ ದೇಶ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಲ್ಲಿ ಭಕ್ತರು ಆಗಮಿಸ್ತಾರೆ, ಬರುವ ಹೋಗೋಕೆ ಐತಿ. ಅದರಂತೆ ಸಿರಸಂಗಿ ಕಾಳಮ್ಮದೇವಿ ಆರಾಧ್ಯ ದೇವತೆ, ಅವ್ರದ ಭಕ್ತರು ಕೂಡ ದೇಶ ವಿದೇಶಗಳಲ್ಲಿ ನಮ್ಮ ದೇಶದ ನಾನಾ ಭಾಗಗಳಿಂದ ಆ ಭಕ್ತರು ಅಲ್ಲೇ ಬರ್ತಾರ. ಅದರಂತೆ ರಾಮ ಭಕ್ತೆ ಶಬರಿ ದೇವಸ್ಥಾನದ ಶಬರಿ ಕೊಳದಾಗ ರಾಮದುರ್ಗಕ್ಕೆ ಹೊಂದಿರತಕ್ಕಂಥ ಸಮೀಪ ಅವರು ಕೂಡ ಅಲ್ಲಿ ಉತ್ತರ ಪ್ರದೇಶ, ಬಿಹಾರ್, ರಾಜಸ್ಥಾನ್, ಗುಜರಾತ್ ಆ ಭಾಗದಿಂದ ಅಲ್ಲಿ ಭಕ್ತಾದಿಗಳು ಬರೋ ಹೋಗೋಕೆ ಇದೆ. ಅದರಂತೆ ಗೊಡಚಿ ವೀರಭದ್ರೇಶ್ವರ ದೇವಸ್ಥಾನ, ಅಲ್ಲಿ ಕೂಡ ನಮ್ಮ ರಾಜ್ಯದ ನಾನಾ ಭಾಗಗಳಿಂದ ಭಕ್ತರು ಬರ್ತಾರ. ಇಷ್ಟೆಲ್ಲ ಅಲ್ಲೇ ಬರು ಹೋಗೋಕೆ ಮತ್ತು ವಾಣಿಜ್ಯ 14 ಶುಗರ್ ಫ್ಯಾಕ್ಟ್ರಿ, 8 ಸಿಮೆಂಟ್ ಫ್ಯಾಕ್ಟ್ರಿ ಕೂಡ ಆ ಮಾರ್ಗಕ್ಕೆ ಒಳಪಡ್ತಾವೆ. ಅದರಂತೆ ಯಾವುದೇ ದೊಡ್ಡ ಸಮುದ್ರ ಇಲ್ಲ, ಇಂಜಿನಿಯರಿಂಗ್ ಸರ್ವೆ, ಯಾವುದೇ ದೊಡ್ಡ ಸಮುದ್ರ ಇಲ್ಲ, ಯಾವುದೇ ಗುಡ್ಡಗಳ ಸುರಂಗ ಮಾರ್ಗ ಹಾಕುವ ಅವಶ್ಯಕತೆ ಇಲ್ಲ. ಇಷ್ಟ ಸರಳೀಕರಣ, ಇಷ್ಟ ಲಾಭದಾಯಕ, ಇಷ್ಟ ಅನುಕೂಲಕರ ರೈಲ್ವೆ ಮಾರ್ಗ ಆಗೋದ್ರಿಂದ ನಮ್ಮ ತೇರ್ದಾಳ್, ರಬಕೈ, ಬನಾಟಿ, ಜಮಖಂಡಿ ಮತ್ತು ಮುಧೋಳ್, ಲೋಕಾಪುರ್, ಕಲಾದಗಿ, ಬಾಗಲಕೋಟ್ ಭಾಗದ ಜನರಿಗೆ ಹೈಕೋರ್ಟ್ ಪೀಠಕ್ಕೆ, ವಿದ್ಯಾಕಾಶಿ ಧಾರವಾಡಕ್ಕೆ, ವಾಣಿಜ್ಯ ನಗರಿ ಹುಬ್ಬಳ್ಳಿಗೆ ಬಂದು ತಮ್ಮ ವ್ಯವಹಾರವನ್ನು ಮಾಡಾಕ ಭಾಳ ಅನುಕೂಲ ಆಗತ್ತೆ. ಅದು ಆ ಕಾರಣ ಮಾನ್ಯ ಜನರಲ್ ಮ್ಯಾನೇಜರ್ ಅವ್ರಿಗೆ ನಾನು ಲೋಕಾಪುರ ಟು ಧಾರವಾಡ ರೈಲ್ವೆ ಮಾರ್ಗ ಅನುಷ್ಠಾನಗೊಳಿಸಲೇಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡೀನಿ. ಅನುಷ್ಠಾನಗೊಳಿಸಲಿಕ್ಕೆ ಅಗತ್ಯ ಇರುವಂಥ ಇವತ್ತು ಇಂಜಿನಿಯರಿಂಗ್ ಸರ್ವೆ, ಟ್ರಾಫಿಕ್ ಸರ್ವೆ ಮತ್ತು ಇಂಜಿನಿಯರಿಂಗ್ ಸರ್ವೆ ಎಲ್ಲ ಸರ್ವೆಗಳನ್ನು ಯೋಜನೆ ಪರವಾಗಿ ಇರುವುದರಿಂದ ಈ ಯೋಜನೆ ಅನುಷ್ಠಾನಗೊಳಿಸುವುದರಲ್ಲಿ ಯಾವುದೇ ಅಡೆತಡೆ ಇರುವುದಿಲ್ಲ ಅನ್ನುವಂಥ ಮನವರಿಕೆ ಕೂಡ ಮಾನ್ಯ ಜನರಲ್ ಮ್ಯಾನೇಜರ್ ಅವ್ರಿಗೆ, ಮಾನ್ಯ ಜಗದೀಶ್ ಶೆಟ್ಟರ್ ಅವ್ರಿಗೆ, ಮಾನ್ಯ ಪ್ರಹ್ಲಾದ್ ಜೋಶಿ ಅವ್ರಿಗೆ, ಮಾನ್ಯ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಸಂಸದರುಗಳಿಗೆ ಮನವರಿಕೆ ಮಾಡಲಾಗಿದೆ.
ಈ ಮುಂಬರುವ ಬಜೆಟ್ ಒಳಗ ಲೋಕಾಪುರ ಟು ಧಾರವಾಡ ರೈಲ್ವೆ ಮಾರ್ಗ ರಾಮದುರ್ಗ ಸೌದತ್ತಿ ಮಾರ್ಗವಾಗಿ ಪ್ರಾರಂಭ ಮಾಡಲೇಬೇಕಂತ ಹೇಳಿ ಈ ಮುಖಾಂತರ ನಾವು ಒತ್ತಾಯನ ಮಾಡ್ತೇನೆ. ನಾನು ಕುತುಬುದ್ದೀನ್ ಕಾಜಿ, ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ರಾಜ್ಯ ಅಧ್ಯಕ್ಷ. ನಮಸ್ಕಾರ.